ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಅಡ್ಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಯಾವ ತರ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನಿಮ್ಗೆಲ್ರಿಗೂ ಗೊತ್ತು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ. ಯಾಕಂತಂದ್ರೆ ಚಿಕ್ಕವರಿಂದ ದೊಡ್ಡವರವರೆಗೂ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲೋ ಒಂದು ಸ್ಟೇಜ್ ಅಲ್ಲಿ ಬೇಕಾಗುತ್ತೆ. ಯಾವ ತರ ಅಂತಂದ್ರೆ ಚಿಕ್ಕವರಲ್ಲಿದ್ದಾಗ ಸ್ಕೂಲ್ ಜಾಯ್ನ್ ಆಗ್ಬೇಕಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ. ಗೌರ್ಮೆಂಟ್ ಜಾಬ್ಸ್ ಅಪ್ಲೈ ಮಾಡ್ಬೇಕಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ. ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಬೇಕಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. 60 years ಆದ್ಮೇಲೆ ಪೆನ್ಷನ್ ಗೆ ಅಪ್ಲೈ ಮಾಡ್ಬೇಕಂದ್ರೂ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ತುಂಬಾನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಎಲ್ಲರ ಲೈಫಲ್ಲಿ ಒಂದ್ಸಲ ಆದ್ರೂ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿರ್ತಾರೆ. ನಾನು 1 year ಬ್ಯಾಕ್ ಕೂಡ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಯಾವ ತರ ಅಪ್ಲೈ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಬಂದ ಒಂದು ಮೇಜರ್ ಕ್ವಶನ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಇಲ್ಲ ಇನ್ಕಮ್ ಸರ್ಟಿಫಿಕೇಟ್ ನ ರಿನ್ಯೂವಲ್ ಮಾಡಿಸ್ಬೇಕು ಅಂತ ಇರ್ತಾರೆ. ಹೊಸದಾಗ ಕೂಡ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂತಾ ಇರ್ತಾರೆ. 5 years ವ್ಯಾಲಿಡಿಟಿ ಇರುತ್ತೆ. ಒಂದ್ಸಲ ಅಪ್ಲೈ ಮಾಡಿದ್ರೆ 5 years ಆದ್ಮೇಲೆ ರಿನ್ಯೂವಲ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾರೆ. ಇಲ್ಲಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನ ರಿನ್ಯೂವಲ್ ಮಾಡಕ್ಕೆ ಆಪ್ಷನ್ ಇಲ್ಲ. 5 years ಆದ್ಮೇಲೆ, 5 years ವ್ಯಾಲಿಡಿಟಿ ಆದ್ಮೇಲೆ, ಎಕ್ಸ್ಪೈರಿ ಆಗೋದ್ಮೇಲೆ ನೀವು ಮತ್ತೆ ಹೊಸದಾಗ ಅಪ್ಲೈ ಮಾಡ್ಬೇಕಾಗತ್ತೆ. ಅದನ್ನ ಇವಾಗ ರಿನ್ಯೂವಲ್ ಅಂತಾನು ಅನ್ಕೊಬಹುದು. ಯಾಕಂತಂದ್ರೆ ಹೊಸದಾಗ ಅಪ್ಲೈ ಮಾಡ್ಬೇಕಾಗತ್ತೆ, ರಿನ್ಯೂವಲ್ ಮಾಡಕ್ಕೆ ಆಗಲ್ಲ. ಈ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಶ್ರೀ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ತರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ನಲ್ಲಿ ಯಾವ್ದಾದ್ರು ಹೊಸ ವಿಡಿಯೋಸ್ ಏನಾದ್ರು ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಯಾವ ತರ ಅಪ್ಲೈ ಮಾಡೋದು ಅಂತ ನೀಟಾಗಿ ತಿಳ್ಕೊಳ್ಳೋಣ. ನೀವು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಮೊಬೈಲ್ ನಲ್ಲೂ ಅಪ್ಲೈ ಮಾಡಬಹುದು, ಲ್ಯಾಪ್ಟಾಪ್ ನಲ್ಲೂ ಅಪ್ಲೈ ಮಾಡಬಹುದು. ಯಾರೆಲ್ಲ ಲ್ಯಾಪ್ಟಾಪ್ ಇಲ್ಲೋ ಮೊಬೈಲ್ ನಲ್ಲಿ ಕೂಡ ಅಪ್ಲೈ ಮಾಡಬಹುದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ 1 year ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದ್ರಲ್ಲಿ ಮೊಬೈಲ್ ನಲ್ಲೇ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಸೊ ಇದರಲ್ಲಿ ನೀಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಲ್ಯಾಪ್ಟಾಪ್ ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಕ್ರೋಮ್ ಬ್ರೌಸರ್ಗೆ ಹೋಗಿ ನಾಡ ಕಚೇರಿ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದಾದ್ಮೇಲೆ ಫಸ್ಟ್ ಲಿಂಕ್ ಈ ತರ ಬರುತ್ತೆ, ನಾಡ ಕಚೇರಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ತರದೊಂದು ವೆಬ್ ಪೇಜ್ ಓಪನ್ ಆಗುತ್ತೆ, ನಾಡ ಕಚೇರಿ ವೆಬ್ ಪೇಜ್. ಲೆಫ್ಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅಪ್ಲೈ ಆನ್ಲೈನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದಾದ್ಮೇಲೆ ಗೆಟ್ OTP ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗ್ಬೇಕಾಗುತ್ತೆ. ಫಸ್ಟ್ ಗೆಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ತರ OTP ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ ಆಗಿರೋ ಪಾಪ್ಅಪ್ ಬರುತ್ತೆ, ಓಕೆ ಮಾಡಿ. ಸೊ ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. OTP ನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಮಾಡಿದಾದ್ಮೇಲೆ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಆಗಿದೆ, ಇಲ್ಲಿ ನೋಡಬಹುದು. ಲಾಗಿನ್ ID ನಿಮ್ಮ ಮೊಬೈಲ್ ನಂಬರೇ ಬಂದಿರುತ್ತೆ. ನೀವು ಇವಾಗ ಹೊಸದಾಗ ಅಪ್ಲೈ ಮಾಡ್ಬೇಕಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಲಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಲಿ, ಇಲ್ಲಿ ನ್ಯೂ ರಿಕ್ವೆಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಮೇಜರ್ ಆಗಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ತುಂಬಾ ಜನ ಅಪ್ಲೈ ಮಾಡ್ತಾ ಇರ್ತಾರೆ. ಹಂಗಾಗಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇಲ್ಲ ಇನ್ಕಮ್ ಸರ್ಟಿಫಿಕೇಟ್ ಬೇಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಕೋಬಹುದು. ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬಾ ಜನ ಒಂದು ಕ್ವಶನ್ ಕೇಳಿದ್ರು, ಏನಪ್ಪಾ ಅಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಅಪ್ಲೈ ಮಾಡಬೇಕು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಅಪ್ಲೈ ಮಾಡ್ಬೇಕಾ ಅಂತ. ಇಲ್ಲಿ ಡಿಪೆಂಡ್ಸ್ ಆಗತ್ತೆ. ಸ್ಪೆಸಿಫಿಕ್ ಆಗಿ ತುಂಬಾ ಕೇಸಸ್ ಅಲ್ಲಿ SC ST ಕೇಸಸ್ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಕೇಳ್ತಾ ಇರ್ತಾರೆ, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಕೇಳ್ತಾ ಇರ್ತಾರೆ ರಿಸರ್ವೇಶನ್ಗೋಸ್ಕರ. ಹಂಗಾಗಿ ಆ ಕೇಸಸ್ ಅಲ್ಲಿ ಎಲ್ಲಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಕೇಳ್ತಾರೋ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನ ಸಪರೇಟ್ ಆಗಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ. 3A 3B 2A 2B ಈ ತರ ಕ್ಯಾಟಗರಿಯಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಕ್ಯಾಸ್ಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಹಂಗಾಗಿ ಮೋಸ್ಟ್ ಆಫ್ ದ ಕೇಸಸ್ ಇನ್ಕಮ್ ಸರ್ಟಿಫಿಕೇಟ್ ನೇ ಯೂಸ್ ಮಾಡ್ತಾರೆ. ಇನ್ ಕೇಸ್ ಯಾವಾಗಾದ್ರೂ ಏನಕ್ಕಾದ್ರೂ ಗೌರ್ಮೆಂಟ್ ಜಾಬ್ಸ್ಗೆ ಅದಕ್ಕೆ ಅಪ್ಲೈ ಮಾಡುವಾಗ ಸ್ಪೆಸಿಫಿಕ್ ಆಗಿ ಏನಾದ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ಕೇಳಿದ್ರೆ ಅವಾಗ ನೀವು ಎರಡನ್ನೂ ಸಪರೇಟ್ ಆಗಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವ ತರ ಅಪ್ಲೈ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಇಲ್ಲೊಂದು ಪಾಪ್ಅಪ್ ಬ್ಲಾಕರ್ ಬರುತ್ತೆ. ಏನಪ್ಪಾ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ವರ್ಷನ್ 4.0 ಇರುತ್ತೆ. ಇವಾಗ ಇದು ವರ್ಷನ್ 5.0ಗೆ ನಾಡ ಕಚೇರಿ ವರ್ಷನ್ 5.0ಗೆ ನ್ಯೂ ವರ್ಷನ್ಗೆ ರೀಡೈರೆಕ್ಟ್ ಆಗುತ್ತೆ. ಈ ಪಾಪ್ಅಪ್ ಬ್ಲಾಕರ್ ನ ಓಕೆ ಮಾಡಿ. ಈ ಪೇಜ್ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಬಹುದು ಕನ್ನಡ ಇಂಗ್ಲಿಷ್ ಅಂತ 2 ಆಪ್ಷನ್ಸ್ ಇರುತ್ತೆ. ತುಂಬಾ ಜನ ಈ ಕ್ವಶನ್ ಕೂಡ ಕೇಳಿದ್ದಾರೆ, ನನಗೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕನ್ನಡದಲ್ಲಿ ಬೇಕು, ಇಲ್ಲ ಸ್ಪೆಸಿಫಿಕ್ ಆಗಿ ಇಂಗ್ಲಿಷ್ ಅಲ್ಲಿ ಬೇಕು ಅಂತ. ನೀವು ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡೋದ್ರ ಬಟ್ಟಿ ಇರುತ್ತೆ, ಕನ್ನಡದಲ್ಲಿ ಬೇಕಾ ಇಂಗ್ಲಿಷ್ ಅಲ್ಲಿ ಬೇಕಾ ಅಂತ. ಸೊ ನೀವು ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇರುತ್ತೆ, ಇಲ್ಲಿ ಹೋಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ನೀವು ಇಲ್ಲಿ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ರೆ ಆ ಲ್ಯಾಂಗ್ವೇಜ್ ನಿಮ್ಮ
ಕ್ಯಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಬರುತ್ತೆ. ಸೊ ಈ ಪೇಜಿಗೆ ಬಂದ್ಮೇಲೆ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ರಿಕ್ವೈರ್ಡ್ ಟು ಒಬ್ಟೈನ್ ಸರ್ಟಿಫಿಕೇಟ್ ಅಂತ ಇದೆ. ಅಂದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಷ್ಟು ದಿನದಲ್ಲಿ ಬರುತ್ತೆ ಅಂತಂದ್ರೆ 21 ದಿನ ಹಿಡಿಯುತ್ತೆ ಅವರು ಪ್ರೊಸೆಸ್ ಮಾಡಿ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಕೊಡೋದಕ್ಕೆ. ವರ್ಕಿಂಗ್ ಡೇಸ್ ಅಂದ್ರೆ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇಸ್ ಮತ್ತೆ ವೀಕೆಂಡ್ ಸಂಡೇಸ್ ಬಿಟ್ಟು 21 ವರ್ಕಿಂಗ್ ಡೇಸ್ ಬೇಕಾಗುತ್ತೆ. ಮತ್ತೆ ಸರ್ವಿಸ್ ಫೀಸ್ 40 ರೂಪೀಸ್ ಪೇ ಮಾಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಇನ್ ಕೇಸ್ ಏನಾದ್ರೂ ನೀವು ಇಲ್ಲಿ ನೋಡಬಹುದು ಸ್ಪೀಡ್ ಪೋಸ್ಟ್ ಅಲ್ಲಿ ಏನಾದ್ರೂ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಅಪ್ರೂವ್ ಆದ್ಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಆರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸ್ಪೀಡ್ ಪೋಸ್ಟ್ ಅಲ್ಲಿ ಏನಾದ್ರು ಬರ್ಬೇಕಂತಂದ್ರೆ 41 ರೂಪೀಸ್ ಪೇ ಮಾಡ್ಬೇಕಾಗತ್ತೆ. ಇಲ್ಲ ಸ್ಪೀಡ್ ಪೋಸ್ಟ್ ಏನ್ ಬೇಕಾಗಿಲ್ಲ ನಾನು ಡೌನ್ಲೋಡ್ ಮಾಡ್ಕೊಂತೀನಿ ಅಂತಂದ್ರೆ ಇನ್ ಪರ್ಸನ್ ನೀವೇ ಡೌನ್ಲೋಡ್ ಮಾಡ್ಕೊಳ್ಳೋ ತರ ಏನಾದ್ರು ಇದ್ರೆ ಏನು ಪೇ ಮಾಡೋ ನೆಸಿಟಿ ಇಲ್ಲ. ಓನ್ಲಿ ಸರ್ವಿಸ್ ಫೀಸ್ ಮಾತ್ರ 40 ರೂಪೀಸ್ ಪೇ ಮಾಡಿದ್ರೆ ಸಾಕು. ಇಲ್ಲಿ ಡೌನ್ಲೋಡ್ ಯಾವ ತರ ಮಾಡೋದು ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿದೀನಿ. ಬೇಕಾದ್ರೆ ಲೇಟೆಸ್ಟ್ ವಿಡಿಯೋ ಕೂಡ ಇನ್ನೊಂದು ಮಾಡ್ತೀನಿ ರಿಕ್ವೈರ್ಮೆಂಟ್ ಇದ್ರೆ. ಯಾರಿಗಾದ್ರೂ ಡೌನ್ಲೋಡ್ ಯಾವ ತರ ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಯಾವ ತರ ಡೌನ್ಲೋಡ್ ಮಾಡೋದು ಇನ್ಕಮ್ ಆರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇಲ್ಲಿ ಈ ಆಪ್ಷನ್ ಆದ್ಮೇಲೆ ಡಾಕ್ಯುಮೆಂಟ್ ರಿಕ್ವೈರ್ಡ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ. ಒಂದೊಂದೇ ನೋಡ್ಕೊಂಡು ಹೋಗೋಣ. ಸ್ಕೂಲ್ ಸರ್ಟಿಫಿಕೇಟ್ ಇಫ್ ಸ್ಟಡಿಡ್, ನೀವೇನಾದ್ರೂ ಓದ್ಕೊಂಡಿರೋರಾಗಿದ್ರೆ ಸ್ಕೂಲ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಇಲ್ಲ ನಿಮ್ಮ TC ಆಗಿರ್ಬೋದು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಮತ್ತೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಎಲ್ಲಾನು ಮ್ಯಾಂಡೇಟರಿನ ಡಾಕ್ಯುಮೆಂಟ್ಸ್ ಅಂತಂದ್ರೆ ಅಲ್ಲ. ಇಲ್ಲಿ ನೋಡ್ಬೋದು ರೆಡ್ ಕಲರ್ ಸಿಂಬಲ್ ಅಲ್ಲಿ ಇದೆಯಲ್ವಾ, ರೆಡ್ ಕಲರ್ ಸ್ಟಾರ್ ಇದೆಯಲ್ಲ, ಈ ಎರಡು ಡಾಕ್ಯುಮೆಂಟ್ಸ್ ತುಂಬಾನೇ ಮ್ಯಾಂಡೇಟರಿ ಆಗಿರುತ್ತೆ. ಈ ಎರಡು ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕಾಗಲ್ಲ. ID ಪ್ರೂಫ್ ಮತ್ತೆ ಅಡ್ರೆಸ್ ಪ್ರೂಫ್ ಕಂಪಲ್ಸರಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಇವೆರಡು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಇನ್ ಕೇಸ್ ಏನಾದ್ರೂ ನೀವು ಆಲ್ರೆಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಆಲ್ರೆಡಿ ಅಪ್ಲೈ ಮಾಡಿ ಎಕ್ಸ್ಪೈರ್ ಆಗಿದ್ರೆ 5 years ಆದ್ಮೇಲೆ ಎಕ್ಸ್ಪೈರ್ ಆಗುತ್ತಲ್ಲ, ಎಕ್ಸ್ಪೈರ್ ಆಗೋಗಿದ್ರೆ ಆ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಿ. ಮತ್ತೆ ನಿಮಗೆ ಫ್ಯಾಮಿಲಿ ಟ್ರೀ ಡಾಕ್ಯುಮೆಂಟ್ ಏನಾದ್ರು ಇದ್ರೆ ಅದನ್ನ ಕೂಡ ಅಪ್ಲೋಡ್ ಮಾಡಿ. ಸ್ಯಾಲರಿ ಸರ್ಟಿಫಿಕೇಟ್ ನಿಮ್ಗೆ ಇನ್ಕಮ್ ಯಾವ ಎಷ್ಟು ಬರ್ತಾ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಸ್ಯಾಲರಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬಹುದು. ಇಲ್ಲ ಅಂತಂದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಜೆರಾಕ್ಸ್ ಶಾಪ್ ಅಲ್ಲಿ ಹೋದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಸಿಗುತ್ತೆ. ಅದನ್ನ ಫಿಲ್ ಅಪ್ ಮಾಡಿ ಅದ್ರಲ್ಲಿ ಇನ್ಕಮ್ ಎಲ್ಲ ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಫಿಲ್ ಅಪ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು PDF ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬಹುದು ಆಸ್ ಎ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್. ನೀವು ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಮತ್ತೆ ವೆರಿ ಇಂಪಾರ್ಟೆಂಟ್ ID ಪ್ರೂಫ್ ಅಲ್ಲಿ ನೀವು ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಬಹುದು. ಇಲ್ಲ ಅಂತಂದ್ರೆ ಎಲೆಕ್ಷನ್ ID ನ ಕೂಡ ಅಪ್ಲೋಡ್ ಮಾಡಬಹುದು. ಮತ್ತೆ ಅಡ್ರೆಸ್ ಪ್ರೂಫ್ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಮತ್ತೆ ಪಾಸ್ಪೋರ್ಟ್ ಆಗಿರ್ಬೋದು. ಅಡ್ರೆಸ್ ಪ್ರೂಫ್ ಸ್ಪೆಸಿಫಿಕ್ ಆಗಿ ಯಾವ್ದ್ರಲ್ಲಿ ಇರುತ್ತೋ ಅದನ್ನ ನೀವು ಅಪ್ಲೋಡ್ ಮಾಡಬಹುದು. ಮ್ಯಾಕ್ಸಿಮಮ್ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ. ನೀವು ಆಧಾರ್ ಕಾರ್ಡ್ ನೇ ಕನ್ಸಿಡರ್ ಮಾಡಬಹುದು ID ಪ್ರೂಫ್ ಮತ್ತೆ ಅಡ್ರೆಸ್ ಪ್ರೂಫ್ ಆಗಿ. ಸಪರೇಟ್ ಆಗಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ, ನೋಡ್ಕೊಳ್ಳಿ. ಮತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ PDF ಫಾರ್ಮೆಟ್ ಅಲ್ಲಿ ಇರಬೇಕು. ಮತ್ತೆ ಲೆಸ್ ದೆನ್ 200 KB ಇರಬೇಕು. ಮತ್ತೆ ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ಸರ್ಟಿಫಿಕೇಟ್ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡ ಅಂತ ಸೆಲೆಕ್ಟ್ ಮಾಡಿ, ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡಿ. ಈ ಆಪ್ಷನ್ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಇಂಗ್ಲಿಷ್ ಅಲ್ಲಿ ಇಲ್ಲಾಂದ್ರೆ ಕನ್ನಡದಲ್ಲಿ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲ ಸ್ಕ್ಯಾನ್ ಕಾಪೀಸ್ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆಯೋ ಆ ಡಾಕ್ಯುಮೆಂಟ್ಸ್ ನೆಲ್ಲ ಸ್ಕ್ಯಾನ್ ಮಾಡಿ PDF ಫಾರ್ಮೆಟ್ ಅಲ್ಲಿ ನೀವು ಮೊಬೈಲ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಮೊಬೈಲ್ ಅಲ್ಲಿ ರೆಡಿಯಾಗಿ ಇಟ್ಕೊಳ್ಳಿ. ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಲ್ಯಾಪ್ಟಾಪ್ ಅಲ್ಲಿ ರೆಡಿಯಾಗಿ ಇಟ್ಕೊಳ್ಳಿ. ನೀವು ಲೇಟ್ ಮಾಡಿದಷ್ಟು ಪ್ರೊಸೆಸ್ ವರ್ಕ್ ಆಗಲ್ಲ. ನೀವು ರಿಫ್ರೆಶ್ ಮಾಡಿ ಮತ್ತೆ ಅಪ್ಲೈ ಮಾಡ್ಬೇಕಾಗುತ್ತೆ. ಫೋಟೋ ಫಾರ್ಮೆಟ್ ಬಂದ್ಬಿಟ್ಟು .jpg ಫಾರ್ಮೆಟ್ ಅಲ್ಲಿ ಇಲ್ಲ ಅಂತಂದ್ರೆ PNG ಫಾರ್ಮೆಟ್ ಅಲ್ಲಿ ಇರ್ಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಮತ್ತೆ ಸೈಜ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 50 KB ಅದ್ರೊಳಗಡೆ ಇರ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಮಾಡೋಣ. ಪ್ರೊಸೀಡ್ ಮಾಡಿದಾದ್ಮೇಲೆ ಈ ತರದೊಂದು ಆಪ್ಷನ್ ಬರುತ್ತೆ, ಡೂ ಹ್ಯಾವ್ ರೇಷನ್ ಕಾರ್ಡ್ ಅಂತ. ರೇಷನ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಗೋ ವಿತ್ ರೇಷನ್ ಕಾರ್ಡ್ ಓನ್ಲಿ. ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಮಾಡ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ರೆಫರೆನ್ಸ್ ಮೇಲೆ ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೈ ಮಾಡಬಹುದು. ರೇಷನ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ ಮ್ಯಾಕ್ಸಿಮಮ್. ಸೊ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಬಿಟ್ಟು ನೀವು ಅಪ್ಲೈ ಮಾಡಬಹುದು. ಇಲ್ಲಿ ರೇಷನ್ ಕಾರ್ಡ್ ಎಂಟರ್ ಮಾಡಿದಾದ್ಮೇಲೆ ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಅಪ್ಲಿಕೆಂಟ್ ಅಂತ ಇರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಬರಲ್ಲ ಸೆಲೆಕ್ಟ್ ಅಪ್ಲಿಕೆಂಟ್ ಅನ್ನೋ ಆಪ್ಷನ್ಸ್ ಇಲ್ಲಿ ಏನು ಬರಲ್ಲ ನೋಡಿ, ಬರ್ತಾ ಇಲ್ಲ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದಾದ್ಮೇಲೆ ಪ್ರೊಸೀಜರ್ ಅಂತ ಕ್ಲಿಕ್ ಮಾಡ್ಬೇಕು. ಪ್ರೊಸೀಜರ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಅಪ್ಲಿಕೆಂಟ್ ಅಂತ ಒಂದು ಆಪ್ಷನ್ಸ್ ತೋರಿಸುತ್ತೆ ನೋಡಿ. ನಾನು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಡ್ರಾಪ್ ಡೌನ್ ಬಟನ್ ಇರುತ್ತೆ. ಡ್ರಾಪ್ ಡೌನ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಯಾರೆಲ್ಲ ಮೆಂಬರ್ಸ್ ಇರ್ತಾರೋ ಆ ಮೆಂಬರ್ಸ್ ಲಿಸ್ಟ್ ಇಲ್ಲಿ ಬರುತ್ತೆ. ನಿಮ್ಗೆ ಯಾರ ಹೆಸರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು, ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅವ್ರ ಹೆಸರು ಸೆಲೆಕ್ಟ್ ಮಾಡಿ ನೀವು ಪ್ರೊಸೀಡ್ ಮಾಡ್ಬೇಕಾಗುತ್ತೆ. ಫೈಂಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಅಲ್ಲಿ ಅವ್ರ ಡೀಟೇಲ್ಸ್ ಎಲ್ಲ ಈ ತರ ಫೆಚ್ ಮಾಡಿ ತೋರಿಸುತ್ತೆ. ನೀವು ಇಲ್ಲಿ ಯಾವ್ದೆಲ್ಲ ಡೀಟೇಲ್ಸ್ ಫೆಚ್ ಆಗಿಲ್ವೋ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್
ಫಾದರ್ ನೇಮ್ ಫಿಲ್ ಮಾಡಬೇಕಾಗುತ್ತೆ, ಮದರ್ ನೇಮು, ಪಿನ್ ಕೋಡ್ ಡೀಟೇಲ್ಸು, ಈ ಥರ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಏನಿರುತ್ತೋ ಅದೆಲ್ಲ ನೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ಇದ್ರ ಜೊತೆಲಿ ನೀವು ಮೊಬೈಲ್ ನಂಬರ್ನು ಕೂಡ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ, ಇಮೇಲ್ ಐ ಡಿನ ಕೂಡ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಯಾವ ಥರ ಅಂತಂದರೆ ಮೊಬೈಲ್ ನಂಬರ್ ಹತ್ರ ಸೆಂಡ್ ಒ ಟಿ ಪಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿಫೈ ಆಗುತ್ತೆ. ಇದೇ ಥರ ಇಮೇಲ್ ಐ ಡಿ ಕೆಳಗಡೆ ಸೆಂಡ್ ಒ ಟಿ ಪಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿದ್ದಾದ್ಮೇಲೆ ವೆರಿಫೈ ಅನ್ನೋ ಮೇಲೆ ಕ್ಲಿಕ್ ಮಾಡಿ ಅದು ವೆರಿಫೈ ಆಗುತ್ತೆ, ಇಮೇಲ್ ಐ ಡಿ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ನೋಡ್ಕೊಂಡ್ರೆ ಡು ಯು ವಾಂಟ್ ಟು ಪುಷ್ ಯುವರ್ ಸರ್ಟಿಫಿಕೇಟ್ ಟು ಡಿಜಿಲಾಕರ್ ಅಂತ ಇರುತ್ತೆ, ಅಲ್ಲಿ ಎಸ್ ಆರ್ ನೋ ಅಂತ ಇರುತ್ತೆ. ಬೈ ಡಿಫಾಲ್ಟ್ ಎಸ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಅದೇ ಥರ ಮೋಡ್ ಆಫ್ ಡೆಲಿವರಿ ಕೂಡ ಇನ್ ಪರ್ಸನ್ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೀವು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ಪೇಜಲ್ಲಿ ನೀವು ರಿಸರ್ವೇಷನ್ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ಕ್ಯಾಸ್ಟ್ ಕೂಡ ಪಕ್ಕದಲ್ಲೇ ಕ್ಯಾಸ್ಟ್ ಇದೆಯಲ್ಲ, ಕ್ಯಾಸ್ಟ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಕ್ಯಾಸ್ಟ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕ್ಯಾಸ್ಟ್ ಸೆಲೆಕ್ಟ್ ಮಾಡಿದಾದ್ಮೇಲೆ ಟೋಟಲ್ ಇನ್ಕಮ್ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ಕಮ್ ಬಂದ್ಬಿಟ್ಟು ಟೋಟಲ್ ಆನ್ಯುವಲ್ ಇನ್ಕಮ್ ಆಫ್ ಯುವರ್ ಫ್ಯಾಮಿಲಿ, ಅಂದರೆ ಟೋಟಲ್ ಫ್ಯಾಮಿಲಿ ಇನ್ಕಮ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪರ್ಪಸ್, ಯಾವ ಪರ್ಪಸ್ಗೋಸ್ಕರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಆ ಪರ್ಪಸ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ವೆಬ್ ಕ್ಯಾಮ್ರಾನ ಇಲ್ಲ ಸ್ಕ್ಯಾನ್ ಕಾಪಿನ ಅಂತ ಕೇಳುತ್ತೆ. ನೀವು ಸ್ಕ್ಯಾನ್ ಕಾಪಿ ಅಂತ ಸೆಲೆಕ್ಟ್ ಮಾಡಿ, ಚೂಸ್ ಫೈಲನ್ನು ಸೆಲೆಕ್ಟ್ ಮಾಡಿ, ನೀವು ಫೋಟೋ ಇಟ್ಕೊಂಡಿರ್ತೀರಲ್ವ ನಿಮ್ಮ ಮೊಬೈಲ್ನಲ್ಲಿ, ಅದು ಸೆಲೆಕ್ಟ್ ಮಾಡಿ ಇಲ್ಲಿ. ಓಕೆ, ಅದಾದಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಇದೆಯೋ, ಸ್ಕೂಲ್ ಸರ್ಟಿಫಿಕೇಟು, ರೇಷನ್ ಕಾರ್ಡು, ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್, ಐ ಡಿ ಪ್ರೂಫು, ಇವೆಲ್ಲ ಇಲ್ಲಿ 1 by 1 ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೇಜರಾಗಿ ಐ ಡಿ ಪ್ರೂಫು ಮ್ಯಾಂಡೇಟರಿ ಮತ್ತು ಅಡ್ರೆಸ್ ಪ್ರೂಫು ಮ್ಯಾಂಡೇಟರಿ ಆಗಿರುತ್ತೆ. ಫೋಟೋ ಅಪ್ಲೋಡ್ ಆದಮೇಲೆ ಈ ಥರ ಫೋಟೋ ಡಿಸ್ಪ್ಲೇ ಆಗುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ಫೈಲ್ ಅಪ್ಲೋಡೆಡ್ ಅಂತ ನೀಟಾಗಿ ಗ್ರೀನ್ ಕಲರಲ್ಲಿ ಕೆಳಗಡೆ ಬರುತ್ತೆ. ಈಚ್ ಆ್ಯಂಡ್ ಎವ್ರಿ ಆಪ್ಷನ್ ಕೆಳಗಡೆನೂ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಫೈನಲಾಗಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ಇಲ್ಲಿ ಪ್ರೊಸೀಡ್ ಟು ಇ ಸೈನ್ ಅಂತ ಇರುತ್ತೆ. ಅದಕ್ಕೂ ಮುಂಚೆ ನಿಮಗೆ ಎಲ್ಲ ಒಂದು ಪ್ರಿವ್ಯೂ ತೋರಿಸುತ್ತೆ. ನೀವು ಫಿಲ್ ಮಾಡಿರೋ ಡೀಟೇಲ್ಸು ಎಲ್ಲ ಕರೆಕ್ಟಾಗಿದೆಯಾ, ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಪ್ರೊಸೀಡ್ ಮಾಡೋಕ್ಕೂ ಮುಂಚೆ. ಟಾಪಲ್ಲಿ ಆರ್ ಡಿ ನಂಬರ್ ಇರುತ್ತೆ, ಆರ್ ಡಿ ನಂಬರ್ನ ರೆಫರೆನ್ಸ್ಗೆ ಕಾಪಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೀಡ್ ಟು ಇ ಸೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಪೇಜ್ ಬರುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ನ ಎಂಟರ್ ಮಾಡಿದ್ದಾದ್ಮೇಲೆ ಆಧಾರ್ ನಂಬರ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಇಲ್ಲಿ ಗೆಟ್ ಒ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಎಂಟ್ರ್ ಮಾಡಿ. ಒ ಟಿ ಪಿನ ಎಂಟ್ರ್ ಮಾಡಿದ್ದಾದ್ಮೇಲೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇರುತ್ತಲ್ವ, ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪ್ರೊಸೀಡ್ ಟು ಪೇ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ಜನರೇಟ್ ಆಗಿರುತ್ತೆ, ಆರ್ ಡಿ ನಂಬರ್ ಜನರೇಟ್ ಆಗಿರುತ್ತೆ. ಆರ್ ಡಿ ನಂಬರ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ, ಯಾಕಂತಂದ್ರೆ ನೆಕ್ಸ್ಟ್ ಏನಾದರೂ ಡೌನ್ಲೋಡ್ ಮಾಡ್ಕೊಬೇಕಂತಂದ್ರೆ ಈ ಆರ್ ಡಿ ನಂಬರ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಫೋನ್ ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಕ್ಯೂ ಆರ್ ಕೋಡ್ ಜನರೇಟ್ ಆಗುತ್ತೆ. ಈ ಕ್ಯೂ ಆರ್ ಕೋಡ್ನ ನಿಮ್ಮ ಫೋನ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ಸರ್ವಿಸ್ ಫೀಸ್ 40 ರೂಪೀಸ್ ಏನಿದೆಯೋ ಅದನ್ನು ಪೇ ಮಾಡಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಜನರೇಟ್ ಆಗಿರುತ್ತಲ್ವಾ, ಅಕ್ನಾಲಜ್ಮೆಂಟ್ ನಂಬರ್ನ ಯೂಸ್ ಮಾಡಿಕೊಂಡು ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಅಪ್ಲೈ ಮಾಡಿದಾದ್ಮೇಲೆ 21 ವರ್ಕಿಂಗ್ ಡೇಸ್ ಬೇಕಾಗುತ್ತೆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಇನ್ಕಮ್ ಸರ್ಟಿಫಿಕೇಟ್ ಜನರೇಟ್ ಆಗೋದಕ್ಕೆ. ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಹೋಮ್ ಪೇಜಿಗೆ ಬಂದು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ಅಕ್ನಾಲಜ್ಮೆಂಟ್ ನಂಬರ್ ಅಂದರೆ ಆರ್ ಡಿ ನಂಬರ್ ಹೊಸದಾಗಿ ಜನರೇಟ್ ಆಗಿರುತ್ತಲ್ವ, ಆರ್ ಡಿ ನಂಬರ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೇಟಸ್ ಏನಿದೆ ಅಂತ ನಿಮಗೆ ಶೋಕೇಶ್ ಆಗುತ್ತೆ. ಈ ಥರ ನೀವು ಇನ್ಕಮ್ ಸರ್ಟಿಫಿಕೇಟ್ಗೆ ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನಿಮ್ಮ ಮೊಬೈಲ್ನಿಂದಾನೇ ಅಪ್ಲೈ ಮಾಡ್ಕೊಬೋದು.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶ್ರೀ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.